ಗೊತ್ತಾಗಲಿಕ್ಕತ್ತದ. ನಿಜವಾಗಿ ಅವ್ರಿಗೆ ಗೊತ್ತಾಗದ ಹಂಗೆ ಇದು ಬೆಳೆಸುತ್ತೆ. ಹೆಂಗೆ ಖಮೀನಿ ಆಗಿರ್ಬೋದು ಅಥವಾ ಅಲ್ಲಿಯ ಲೀಡರ್ಸ್ ಆಗಿರ್ಬೋದು, ಎಲ್ಲರೂ ಲೀಡರ್ ಆಗುವಂಥದ್ದು ಅದ್ಭುತವಾದ ಕಲೆ. ಇವತ್ತು ಅಮೇರಿಕಾಗೆ ಸೂಪರ್ ಪವರ್ ಅದೇನು ಮೆರಿತಾ ಇತ್ತು, ಅದಕ್ಕೆ ದೊಡ್ಡ ಹೊಡೆತ ಕೊಟ್ಬಿಟ್ಟದ. ನೋಡಿರಿ, ಕರ್ಕ್ ದ್ವೀಪದ ಮೇಲೆ ಆ ಎಣ್ಣೆ ಮೇಲೆ ಏನೋ ಒಂದು ಬಾಂಬ್ ಹಾಕ್ತದೆ, ಬೆದರಿಕೆ ಹಾಕಿ ಒಂದಿಷ್ಟು ಬಾಂಬ್ ಹಾಕಿದ್ರು. ಅದ್ರ ಪ್ರತಿಯಾಗೆ ಅದು ಹಾಳಾದರೂ ಅಡ್ಡಿ ಇಲ್ಲ, ನಾವು ನಿಮ್ಮನ್ನು ಬಿಡೋದಿಲ್ಲ. ಮಾತಾಡಿದ ಯಾವ ಬರ್ತೀವಿ, ನೀವು ನಮಗೆ ಏನು ಖರ್ಚು ಮಾಡಿಸೋದು ಕೊಟ್ಟಾಗ ಯಾವ ದೇಶ ಯುದ್ಧ ಕೊಡ್ಲಿಕ್ಕೆ ಸಾಧ್ಯ, ಈ ನೆಲೆಯಲ್ಲಿ ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಅಂದರೆ ಇದರ ಅರ್ಥ ನಾವು ಯುದ್ಧ ಬಿಡೋದಿಲ್ಲ, ನಾವು ಮಾಡೋರ. ಅಮೇರಿಕಾಗ ಏನೋ ಅಂತಾರಲ್ಲ ಗಾದಿ ಮಾತು ಕನ್ನಡದಲ್ಲೇ, ಒಂದು ಕೊಡೋದು 9 ದಿವ್ಸ ಕೊಡೋದು ಅದಂಗೆ ಆಗ್ಯದ. ಏನು ಮಾಡ್ಬೇಕು ತಿಳಿತಾ ಇಲ್ಲ, ಹಿಂಸೆಡ್ಲಿಕ್ಕೆ ಆಗ್ತಾ ಇಲ್ಲ. ಜಗತ್ತು ನಾವು ಬಲಾಢ್ಯ ಅಂತ ತೋರಿಸ್ಕೊಂಡಂಥ ದೇಶ. ಭಾರತವನ್ನು ಹಂಚಿಕೊಂಡಿದ್ದು, ಚೈನಾವನ್ನು ಹಂಚಿಕೊಂಡಿದ್ದು, ರಷ್ಯಾವನ್ನು ಹಂಚಿಕೊಂಡಿದ್ದು, ಇಡೀ ವಿಶ್ವವನ್ನು ಹಂಚಿತ್ತು ಬಿಡೋರು. ಈವನ್ ಯುರೋಪಿಯನ್ ಯೂನಿಯನ್ ಸಹ ಇವತ್ತಿಗೆ ಬೆದರ್ತದೆ ಅಮೇರಿಕಾಗ. ಅಂದಾಗ ಸಹಜವಾಗಿ ನಾವು ಸೂಪರ್ ಪವರ್ ತಂದವ್ರಿಗೆ ಇವತ್ತು ಎಂಥ ಹೊಡೆತ ಕೊಟ್ಬಿಟ್ಟದಪ್ಪ ಅಂತಾರೆ. ನೀವು ಇಲ್ಲಿವರೆಗೆ ಆದಂಥದ್ದೆಲ್ಲ ನಾವೇನು ಖರ್ಚು ಮಾಡಿದ್ದು ಕೊಡಬೇಕು ನೀವು ಅಂದಾಗ ಮುಂದಿನ ಮಾತುಕತೆ ಅದು ಇನ್ನೂ ಎಷ್ಟಿರ್ಬೇಕು ಅವರು ಅಲ್ಲಿ ಕ್ಷಿಪಣಿಗಳು. ನೋಡಿರಿ, ಕರ್ಕ್ ಎಲಿಮೆಂಟ್ ಬಾಂಬ್ ಒಗಿದ ಬಿ ಬಾಂಬ್ ನಮ್ಮ ಶಕ್ತಿಶಾಲಿ ಅದು, ಹಾಗೆ ಹೀಗೆಲ್ಲ ಪ್ರಪಂಡ ರಗಡದು ಸಾಕಷ್ಟು ಪ್ರಪಂಡ ಅಮೇರಿಕಾದಿಂದ. ಅದು ಹಾಕಿದರೂ ಸಹಿತ ಅದೇ ಕ್ಷಣದಲ್ಲಿ ಹೇಳ್ತೀನಿ ನಿಮಗೆ, ಬಹರೇನ್ ಆಯಿತು, ಜೊತೆ ಸೌದಿ ಅರೇಬಿಯಾ ಆಯಿತು, ಖತಾರ್ ಆಯಿತು, ಒಮಾನ್ ಆಯಿತು, UAE ಆಯಿತು, ಕುವೈತ್ ಆಯಿತು, ಎಲ್ಲ ಕಡೆಯೂ ಎಲ್ಲೆಲ್ಲಿ ಅಮೇರಿಕೆಯ ಏನಪ್ಪ ಈ ಒಂದು ಕನ್ಸುಲೇಟ್ ಅಂತೀವಿ ನಾವು, ಅಥವಾ ಒಂದು ಏನಪ್ಪ